वंदे परिम्राट् प्रवर्तिनम् श्रीगुरुभ्यो नमः। हरिः ओम्। श्रियःपत्ते नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हृदय येन प्रादुरभाविभूमिवनजे विस्तारे गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः या वृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಆನಂದಾದಯ ಪ್ರಧಾನಸ್ಯ ಅಂತ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ಬರುವ ವಿಷಯ ಏನು ಅಂತ ಈಗ ಗಮನಿಸೋಣ. ಇಲ್ಲಿ ದೇವರ ಜ್ಞಾನ ನಮಗೆ ಸಿಗಬೇಕಾದ್ರೆ, ದೇವರ ಜ್ಞಾನ ನಮಗೆ ದೊರೀಬೇಕಾದ್ರೆ ದೇವರ ಗುಣಗಳ ಚಿಂತನೆ ಈ ಮೋಕ್ಷ ಬಯಸೋನ್ ಮಾಡ್ಲೇಬೇಕು ಅಂತ ಇದೆ. ಎಷ್ಟು ಗುಣ ಚಿಂತನೆ ಮಾಡ್ಬೇಕು ಮೋಕ್ಷ ಬಯಸೋನು? ಎಷ್ಟು ಸಾಧ್ಯನೋ ಅಷ್ಟು, ಯಥಾಶಕ್ತಿ. ಅವನು ದೇವರ ಬಗ್ಗೆ ಎಷ್ಟು ಗುಣಗಳನ್ನು ತಿಳಿಲಿಕ್ಕೆ ಸಾಧ್ಯನೋ ಅಷ್ಟು ಗುಣಗಳನ್ನು ತಿಳ್ಕೊಂಡು ತಾನು ದೇವರ ಧ್ಯಾನ ಮಾಡಿ ತಾನು ಅವನ ಜ್ಞಾನ ಸಂಪಾದನೆ ಮಾಡಿ ಅನುಗ್ರಹ ಮುಖಾಂತರ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಇಷ್ಟಿದೆ. ಆದ್ರೆ ಈ ಅಧಿಕರಣದಲ್ಲಿ ನಿರ್ಣಯ ಮಾಡಿಕೊಡ್ತಾರೆ, ನಾಲ್ಕಂತೂ ಎಲ್ಲ ಮಾಡ್ಲೇಬೇಕು. ನಾಲ್ಕು ಯಾವುದು? ಸಚ್ಚಿದಾನಂದ ಆತ್ಮೇತಿ ಅಂತ ಹಿಂದೆ ನಾವು ಕೇಳಿದ್ವಿ ಅವತ್ತಿನ ದಿವಸ. ಇದರ ಬಗ್ಗೆ ಗುರುವರ್ಥ ದೀಪಿಕಾದಲ್ಲಿ ಬರೋ ವಿಚಾರ ಏನು ಅಂತ ನೋಡೋಣ. ಗುರುವರ್ಥ ದೀಪಿಕಾದಲ್ಲಿ ಇಲ್ಲಿ ವಿವರಣೆ ಮಾಡ್ತಾ, ಆನಂದಾದಯ ಪ್ರಧಾನಸ್ಯ ಇತ್ಯಧಿಕರಣೆ ಅಸ್ಯ ಏತಾವಂತೋ ಗುಣಾಃ ತೇ ಚ ಇಮೇ ಏವ ನತು ಅನ್ಯ ಇತಿ ನಿರ್ಣಾಯಕ ಭಾವೇನ. ದೇವರ ಗುಣಗಳನ್ನ ಧ್ಯಾನ ಮಾಡಿ ಅಂತ ಹೇಳಿದ್ರಿ. ಆದ್ರೆ ಹೇಗ್ ಮಾಡೋದು? ಯಾಕೆಂದ್ರೆ ದೇವರಿಗೆ ಇಷ್ಟೇ ಗುಣ ಗೊತ್ತಿಲ್ಲ, ಅಥವಾ ಇಷ್ಟೇ ಗುಣಗಳಲ್ಲಿ ಇವುಗಳನ್ನ ಮಾತ್ರ ನಾವು ಚಿಂತನೆ ಮಾಡಬೇಕು, ಇದೆಲ್ಲ ಬಿಟ್ಬಿಡ್ಬೇಕು ಅಂತಾಗ್ಲಿ, ಈ ತರ ಯಾವುದೇ ಒಂದು ನಿರ್ಣಯ ಮಾಡ್ಲಿಕ್ಕೆ ಒಂದು ಮಾತು ಸಿಗಲ್ಲ, ವಾಕ್ಯ ಇಲ್ಲ, ಪ್ರಮಾಣ ಬೇಕಲ್ಲ. ಇಷ್ಟನ್ನೇ ಮಾಡಿ ಅಂತ ಇದೆಯಲ್ಲ, ಸಚ್ಚಿದಾನಂದ ಆತ್ಮೇತಿ ಮಾನುಷೇಸ್ತು ಸುರೇಶ್ವರೇ ಇದೆಯಲ್ವಾ ಅಂದ್ರೆ ಅದು ಬ್ರಹ್ಮಸೂತ್ರದ ಅರ್ಥವಾಗಿ ಆಚಾರ್ಯರು ಬರ್ದಿದ್ದಾರೆ, ಅದ್ ಬೇರೆ ಮಾತು. ನಮಗೆ ವೇದದಲ್ಲಿ ಸಿಗತ್ತಾ ಅದನ್ನ ವಿಚಾರ ಮಾಡಿ. ಈಗ ಆನಂದಾದಯ ಪ್ರಧಾನಸ್ಯ ಅಂತ ಏನು ಆನಂದಾದಯ ಅಂತ ಹೇಳುತ್ತೆ. ಇದು ಸುಧಾದಲ್ಲಿ ನಂಬರ್ ಅಂದ್ರೆ ಈ ಸುಧಾಮೂಲ ಈಗ ನಡೀತಾ ಇರೋದು 50ನೇ ಸುಧಾಮೂಲ. ಅದರಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಇದೆ. ನಾವ್ ಇನ್ನೂ ಒಂದಿಷ್ಟು ದಿವಸ, ಅನೇಕ ದಿವಸಗಳ ಕಾಲ
ಈ 50ನೇ ಸುಧಾ ಮೂಲದಲ್ಲೇ ಇರ್ತೀವಿ. ಆದ್ರೆ ಈ 50ನೇ ಸುಧಾ ಮೂಲದಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿ ಇದೆ. ಆ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ 1, 2, 3, 4ನೇ ಸೂತ್ರವರೆಗೆ ಆಗಿದೆ ನಮಗೀಗ. ಈಗ 5ನೇ ಒಂದು ಪ್ಯಾರಾ ಬರುತ್ತೆ ನಿಮಗೆ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ 50ನೇ ಸುಧಾ ಮೂಲದಲ್ಲಿ. ಅಲ್ಲಿ ಗುರುವರ್ಥ ದೀಪಿಕಾದಲ್ಲಿ 5ನೇ ಪ್ಯಾರಾ ಏನಿದೆ ಅದನ್ನ ಈಗ ನಾ ಹೇಳ್ತಾ ಇದ್ದೀನಿ. ದಿವಸ ಹಾಗೆ ಈ ವಿಚಾರ ಮುಗಿದ ಮೇಲೆ ನಿಮ್ಗೆ ಏನಾದ್ರು ವಿಶೇಷಾಂಶ ಇದ್ರೆ ತತ್ವಪ್ರಕಾಶಿಕ ಸೂತ್ರ ಭಾಷ್ಯ ಏನಿದೆ ಅಲ್ಲಿ ಬರೋ ವಿಷಯ, ಇಲ್ಲ ಅಂದ್ರೆ ಮತ್ತೆ ನೀವು ಇದೇ ಗುರುವರ್ಥ ದೀಪಿಕಾ ಭಾಗ ಏನಿದೆ 5ನೇ ಭಾಗ ಇದು ಮುಗಿದ ಮೇಲೆ ಮುಂದಿನ ಪ್ಯಾರಾನೇ ನೋಡ್ತಾ ಹೋಗ್ಬೇಕು. ಈ ತರ ನಮ್ಗೆ ಸುಮಾರು ದಿವಸಗಳು ಇದೇ ಸುಧಾ ಮೂಲದಲ್ಲೇ ಇರ್ತೀವಿ. ಅದನ್ನ ಇಲ್ಲೇ ನೋಡ್ತಾ ಇರಿ. ಸರಿ, ಈಗ ಪ್ರಕೃತ ಈ ಆನಂದಾದಯ ಪ್ರಧಾನಸ್ಯ ಅನ್ನೋ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಏನ್ ಹೇಳಿದ್ರು? 4 ಅಂತ ಹೇಳಿದಾರ ಅಲ್ಲಿ ಹೇಳಿಲ್ಲ. ಈಗ ಆಚಾರ್ಯರು ಸತ್, ಚಿತ್, ಆತ್ಮ, ಆನಂದ 4 ಹೇಳಿದ್ರು. ಆ 4 ಗುಣ ಉಪಾಸನೆ ಮಾಡಿ ಅಂತ. ಅದಕ್ಕೆ ಮೂಲ ಬ್ರಹ್ಮಸೂತ್ರ ಇದೇ ಸೂತ್ರ. ಓಂ ಆನಂದಾದಯ ಪ್ರಧಾನಸ್ಯ ಓಂ. ಆನಂದಾದಯ ಆದಯ ಅಂತ ಮೊದಲಾದದ್ದು ಅಂದ್ರೆ ಮೊದಲಾದದ್ದು ಎಷ್ಟು? ನೀವೆಲ್ರೂ ಬನ್ನಿ ಅಂತಂದ್ರೆ ಎಷ್ಟ್ ಜನ ಬರ್ಬೇಕು ಅಂತ ಅರ್ಥ? ನೀವೆಲ್ರು ಅಂತಂದ್ರೆ 3 ಜನನ, 4 ಜನನ, 10, 20 ಹೇಳ್ಬೇಕಲ್ಲ. ನೀವೆಲ್ರು ಅಂದ್ರೆ ಒಂದ್ 20 ಜನ ಅಂತ ಅದ್ ಸಂಖ್ಯಾ ನಿರ್ದೇಶ ಮಾಡ್ಬೇಕಲ್ಲ, ಇಷ್ಟು ಅಂತ ಹೇಳ್ಬೇಕಲ್ಲ. ಆದ್ರೆ ಇಷ್ಟು ಅಂತ ಹೇಳಿಲ್ಲ. ಯಾಕೆ? ದೇವ್ರ ಗುಣ ಅಷ್ಟಿದೆ, ಅದಿಷ್ಟು ಅಂತ ಹೇಳಿಕ್ ಬರೋದೇ ಇಲ್ಲ. ಅವನ ಅಪರಿಮಿತ ಗುಣವನ್ನು ಪಡೆದಿರೋ ದೇವ್ರು. ಆನಂದಾದಯ ಅಂತ ವೇದವ್ಯಾಸರು ಹೇಳಿದ್ರು ಅದನ್ನ. ಹಾಗಾದ್ರೆ 4 ಗುಣ ಅಂತ ಹೆಂಗ ಅರ್ಥ ಆಯ್ತು? ಅದೇ ಗೊಂದಲಕ್ಕೆ ಅವಕಾಶ. ಹಾಗಾದ್ರೆ ಈ ಬ್ರಹ್ಮಸೂತ್ರದಿಂದ ವೇದವ್ಯಾಸರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ? ದೇವರ ಗುಣ ಎಷ್ಟು ಅಂತ ಹೇಳಲಿಕ್ಕೆ ಹೊರಟ್ಲಿಲ್ಲ. ಆದ್ರೆ ದೇವರ ಗುಣಗಳು ಅನಂತವಾಗಿದ್ರು ನಿಮಗೆ ಯಾವ ಗುಣ ಅಪೇಕ್ಷಿತ, ತುಂಬಾ ಯಾವ ಗುಣಗಳ ಬಗ್ಗೆ ನಿಮ್ಮ ಭಾರ ಇರಬೇಕು, ದೃಷ್ಟಿ ಎಲ್ಲಿರ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಆ ಅಂಶವನ್ನ ಗುರುವರ್ಥ ದೀಪಿಕಾದಲ್ಲಿ ಒಂದೊಂದೇ ಅಂಶ ನಿಧಾನಕ್ಕೆ ಅದರ ವಿಷಯವನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ನಿಶ್ಚಯ ಇಲ್ಲ ನಮ್ಗೆ. ಏನ್ ನಿಶ್ಚಯ ಇಲ್ಲ? ದೇವರಿಗೆ ಇಷ್ಟು ಗುಣಗಳಿದೆ ಅಥವಾ ತೇಜ ಇಮೆ ಇವ, ಆ ಗುಣಗಳು ಯಾವುದು? ಆ ಗುಣಗಳು ಅಂದ್ರೆ ಇವೇ ಗುಣಗಳು ಅಂತ ಹೆಸರೇಳಲಿಕ್ಕೂ ಬರಲ್ಲ ನಮ್ಗೆ. ಅದನ್ನು ಹೇಳ್ತಾರೆ. ದೇವರ ಗುಣಗಳೆಷ್ಟು ಒಂದು ಹೇಳಲಿಕ್ಕೆ ಬರಲ್ಲ. ಇನ್ನು ದೇವರ ಗುಣಗಳು ಅನಂತ ಅಂತ ಇಟ್ಟುಕೊಂಡ ಮೇಲೂ ಅದೆಲ್ಲದರ ಹೆಸರೇ ಹೇಳ್ತಾ ಹೋಗಿ ಹೇಳಲಿಕ್ಕೂ ಬರಲ್ಲ. ಸರಿ, ಅಷ್ಟೇ ಅಲ್ಲ, ಅದ್ರಲ್ಲಿ ಯಾವ್ದು ದೇವರ ಗುಣ ಅಲ್ಲ, ಯಾವ್ದು ದೋಷ ಅದನ್ನೂ ಹೇಳಲಿಕ್ಕೆ ಬರಲ್ಲ ನಮ್ಗೆ. ಅಷ್ಟು ಹಾತ್ ಪರಿಸ್ಥಿತಿಯಲ್ಲಿ ನಾವಿದೀವಿ. ಆಗೇನ್ ಮಾಡ್ತೀವಿ? ಕೇವಲಂ ಸ್ವೇಚ್ಛಯ ಗುಣಾನಾಂ ಸಮುಚ್ಚಯೇ ಕ್ರಿಯಮಾಣೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ? ಯಾವ ಬೇಕಾದ್ರೂ ಗುಣ ಉಪಾಸನೆ ಮಾಡೋಣ ಅಂತ ಯೋಚಿಸ್ಬಿಡ್ತೀವಿ ಮನುಷ್ಯರಾದವರು. ನಾವು ದೇವರ ಧ್ಯಾನ ಮಾಡೋದು ಮುಖ್ಯ. ಯಾವ ಗುಣ ಆದ್ರೆ ಏನಂತೆ? ಏನೇನ್ ಗುಣಗಳ ಪಟ್ಟಿ ಸಿಗತ್ತೋ ಎಲ್ಲಾ ಮಾಡ್ಲಿಕ್ಕೆ ಶುರು ಮಾಡ್ದ. ಆದ್ರೆ ಅವನ ಯೋಗ್ಯತೆಗೆ ಆ ಗುಣ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಥ ಗುಣ ತಗೊಂಡ್ಬಿಟ್ಟ, ಅದ್ರ ಉಪಾಸನೆ ಮಾಡ್ತೀನಿ ಅಂತ ಪ್ರಾರಂಭವನ್ನ ಮಾಡ್ದ. ಈಗ ನೋಡಿ, ವಿರಾಟ್ ರೂಪ ಚಿಂತನೆ ಅಂತ ಹೇಳ್ತೀವಿ. ಭಗವಂತನ ವಿರಾಟ್ ರೂಪದ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನಾ? ಚಿಂತಿಸ್ಬೋದು. ಈಗ ಇದೇ ವಿರಾಟ್ ರೂಪದ ಬಗ್ಗೆ ಅಂತ ಯೋಚನೆ ಮಾಡಿ ಎಲ್ಲ ಮಾಡ್ಬೋದು. ಈ ತರ ಭಾಗವತಲ್ಲಿ ಬಂದಿದೆ, ಇಲ್ಲಿ ಅಂತೆಲ್ಲ ಹೇಳ್ಬೋದು ಉದಾಹರಣೆಗೆ. ವಿರಾಟ್ ರೂಪ ಧ್ಯಾನ ಮಾಡ್ಬೇಕು ಅಂದ್ರೆ ಬ್ರಹ್ಮದೇವ್ರಿಗೆ ಮಾತ್ರ ಸಾಧ್ಯ, ಬೇರೆಯವ್ರಿಗೆ ಆಗಲ್ಲ. ಅಥವಾ ತ್ರಿವಿಕ್ರಮತ್ವೋಪಾಸನೆ ಅಂತ ಬಹಳ ವಿಶೇಷ. ಭಗವಂತನ ಆ ತ್ರಿವಿಕ್ರಮತ್ವೋಪಾಸನೆ ಇದೆಯಲ್ಲ, ಆ ತ್ರಿವಿಕ್ರಮತ್ವ ಅನ್ನೋ ಗುಣ ಚಿಂತಿಸೋದು, ಅದು ಎಲ್ರಿಗೂ ಸಾಧ್ಯ ಇಲ್ವೇ ಇಲ್ಲ. ಅದು ಅಸಾಧ್ಯವಾದದ್ದು. ಅಂಥ ಗುಣಗಳ ಉಪಾಸನೆ ಮಾಡೋರು ಯಾರು? ನಮಗೂ ಇಷ್ಟ ತ್ರಿವಿಕ್ರಮತ್ವೋಪಾಸನೆ ಅವ್ರು ಮಾಡಿದಾರಂತೆ ಬ್ರಹ್ಮದೇವರು, ನಾವು ಮಾಡ್ಬಿಡೋಣ, ಹಾಗಾಗತ್ತಾ? ಇಲ್ಲ. ಅಥವಾ ರುದ್ರದೇವರು ಇನ್ಯಾವುದೋ ಗುಣ ಚಿಂತನೆ ಮಾಡಿರ್ತಾರೆ, ನಾವು ಆ ಗುಣ ಚಿಂತನೆ ಮಾಡ್ಬಿಡೋಣ, ಯಾಕೆ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಅಲ್ಲಲ್ಲಿ ಓದಿದಾಗ ಇಂತಿಂತ ಗುಣ ಉಪಾಸನೆ ಇವ್ರು ಮಾಡ್ತಾರೆ ಅಂತ ಬರುತ್ತೆ. ಹಾಗಾದ್ರೆ ಮನುಷ್ಯರಾದವರು ನಾವು ಅಂಥ ಗುಣ ಉಪಾಸನೆ ಮಾಡ್ಬಿಡೋಣ ಅಂತ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಯೋಗ್ಯತೆಗೆ ಅದು ದೊರಕೋದೇ ಇಲ್ಲ, ಸಿದ್ಧಿನೂ ಆಗಲ್ಲ. ಈ ಕಡೆ ನಾವಷ್ಟು ಧ್ಯಾನ ಮಾಡಿದ್ರೆ ಉಪಯೋಗಕ್ಕೂ ಬರಲ್ಲ. ನಮಗೇನ್ ಬೇಕು? ಮೋಕ್ಷ ಬೇಕು. ಮೋಕ್ಷಕ್ಕೆ ನಮಗೆ ಯಾವ್ದನ್ನ ಸ್ವೀಕಾರ ಮಾಡಿದ್ರೆ, ನಾವ್ ಯಾವ್ದನ್ನ ಸ್ವೀಕಾರ ಮಾಡಿದ್ರೆ ನಮಗೆ ಮೋಕ್ಷ ಸಿಗಬಹುದು, ಅಂಥ ಗುಣಗಳ ಚಿಂತನೆ ಧ್ಯಾನ ಎಲ್ಲ ಮಾಡಿದ್ರೆ ಸರಿ. ಬೇಡದೇ ಇರೋದೆಲ್ಲ ಮಾಡ್ತಾ ಕೂತ್ರೆ, ನಮ್ಮ ಯೋಗ್ಯತೆಗೆ ಬೇಡದೇ ಇರೋದು ಏನಿದೆ ಅಂಥದ್ದು, ಅದರಿಂದ ನಮಗೆ ಫಲ ಇಲ್ಲ. ಅದರಿಂದ ಪ್ರಶ್ನೆ ಮಾಡೋನು ಪೂರ್ವ ಪಕ್ಷಿ ಏನ್ ಮಾಡ್ತಾ ಇದ್ದಾನೆ? ಸ್ವೇಚ್ಛೆಯ ಗುಣ ನಮ್ ಸಮುಚ್ಚಯ, ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಆ ಗುಣಗಳನ್ನ ಅರಸ್ತಾ ಹೋದ್ರೆ ನಮ್ಗೆ ಆ ಗುಣಗಳಿಂದ ನಮ್ಗೆ ಸಿದ್ಧಿನೂ ಆಗಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು? ಸ್ವ ಅಯೋಗ್ಯ ಗುಣ ನಮ್ ಸಮುಚ್ಚಯ, ನಮ್ಮ ಅಯೋಗ್ಯ, ನಮಗೆ ಅಯೋಗ್ಯವಾದ ಗುಣಗಳೆಲ್ಲ ನಾವು ತಗೊಂಡು ನಾವು ಅದನ್ನ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾ ಇದ್ವಿ. ದೇವರ ಗುಣ ಅಯೋಗ್ಯವಾದ ಗುಣ ಅಂತ ಹೇಳ್ತಾ ಇಲ್ಲ,
ಆದ್ರೆ ನಮಗೆ ಆ ದೇವರ ಗುಣಗಳು ಅಯೋಗ್ಯ ಅಂದ್ರೆ ಅರ್ಥ ಏನು, ನಮ್ಮ ಯೋಗ್ಯತೆಗೆ ಮೀರಿದ ಗುಣ, ಅದ್ರ ಬಗ್ಗೆ ನಾವು ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಸ್ವ ಅಯೋಗ್ಯ ಗುಣ ಅದನ್ನೆಲ್ಲ ನಾವು ತಗೊಂಡು ಧ್ಯಾನ ಮಾಡ್ಲಿಕ್ಕೆ ಹೊರಟು ಬಿಡ್ತಾ ಇದೀವಿ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ವಾದಿರಾಜರು, ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ. ಪುಂಜೀಕೃತ ಅವ್ರ ಉದಾಹರಣೆ ಕೊಡೋದು, ಈ ವಾಕ್ಯ ಬಹಳ ಚೆನ್ನಾಗಿದೆ. ಪುಂಜೀಕೃತ ನಾನಾ ರತ್ನ ಸಮುದಾಯಾತ್ ಸ್ವೇಚ್ಛಯ ರತ್ನಾನಿ ಆನಯತಃ ವೈಡೂರ್ಯ ವಿಜಾತೀಯ ಮಣ್ಯಾದೀನಾಮಪಿ ಆನಯನ ದರ್ಶನಾದಿತಿ ಸಮುಚ್ಚಯದೇವ ಪೂರ್ವಪಕ್ಷ ಪ್ರಾಪಕ ಅಂತ. ಈಗ ಒಂದಿಷ್ಟು ರತ್ನ ರಾಶಿ ಹಾಕಿದ್ರು ಅಂದ್ಕೊಡಿ ನಮ್ ಕಣ್ಮುಂದೆ, ಎಲ್ಲಾ ಹಾಕಿದ್ರು. ನಮ್ಗೆ ವೈಡೂರ್ಯ ಯಾವುದು ಬೇರೆ ಬೇರೆ ಯಾವ್ದು ನಮ್ಗೆ ಗೊತ್ತಿಲ್ಲ. ರತ್ನ ರಾಶಿ ನೂರಾರು ರತ್ನಗಳನ್ನ ಹಾಕ್ಬಿಟ್ರು, ಸಮುದ್ರದಿಂದ ತಂದ್ರು, ನೋಡಿ ಆರಿಸ್ಕೊಳ್ಳಿ ಅಂತ ಬಿಟ್ರು. ಇಂಥದ್ದನ್ನ ತಗೊಳ್ಳಿ ಅಂತ ಹೇಳಿಲ್ಲ. ನಮ್ಗೇನಾಗ್ಬೇಕು, ನಮ್ಗ್ ಖಂಡಿತ ಸಾವಿರಾರಿದೆ, ಅಷ್ಟನ್ನು ಆರಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರು ಮುಂದೆ ಹಾಕಿದ್ರು, ನೋಡಿ ಇದು ಬೇಕಾ ಇದ್ ಬೇಕು, ಯಾವ್ದಾದ್ ಬೇಕು ತಗೊಳ್ಳಿ ಎಲ್ರು ಅಂತ. ನಾವೇನ್ ಮಾಡ್ತೀವಿ, ಯಾವ್ದು ಬೇಕೋ ಅದನ್ನ ತಗೊಳ್ತೀವಿ. ನಮ್ಗೆ ಅದ್ರಲ್ಲಿ ಯಾವ್ದು ವೈಡೂರ್ಯ, ಯಾವ್ದು ಮತ್ತೊಂದು ಈ ವಜ್ರದ ತರ ಯಾವ್ದಿದೆ ಏನು ಗೊತ್ತಾಗಲ್ಲ ನಮ್ಗೆ. ಎಲ್ಲಾ ನಮ್ಗೆ ಹೊಳಿತಾ ಇದೆ ಅಷ್ಟೇ. ಅಂದ್ರೆ ಆ ರತ್ನಗಳ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲ ನಮ್ಗೆ. ಏನೇನ್ ಬೇಕೋ ನಮ್ಗೆ ತಗೊಳ್ಳಿ ಅಂದ್ರು ತಗೊಂಡ್ವಿ. ಅದೆಲ್ಲ ನಮ್ಗೆ ಉಪಯುಕ್ತ ಅಲ್ಲ, ನಮ್ಗೆ ಅದ್ ಬೇಕಾಗಿಲ್ಲ. ಕೆಲವು ಸರಿ ನಾವು ಆರಿಸ್ಕೊಂಡಿದ್ದು ಅದು ಒಳ್ಳೇದು ಆಗಿರಲ್ಲ, ರತ್ನ ಆಗಿರ್ಬೋದು, ಆದ್ರೆ ನಮಗದು ಅದ್ರಿಂದ ಉಪಯೋಗ ಇಲ್ಲ, ಆ ಥರದ್ದಾಗಿರುತ್ತೆ. ಹೀಗೆಲ್ಲ ಆದಾಗ ನಾವೇನ್ ಮಾಡ್ಬೇಕು, ಯಾರು ಬಂದು ಹೇಳ್ಬೇಕು, ನೋಡಿ ನಿಮ್ಮ ಯೋಗ್ಯತೆಗೆ ಇದು ಸರಿಯಾಗಿದೆ, ನೀವ್ ಇದನ್ನ ತಗೊಂಡೋಗಿ, ನಿಮ್ ಯೋಗ್ಯತೆಗಿದು ಅಂತ ಹೇಳ್ತಾ ಹೋಗ್ಬೇಕು. ಅದ್ರಲ್ಲೇನ್ ದೋಷ ಇಲ್ಲ, ರತ್ನಗಳಲ್ಲಿ ಎಲ್ಲಾ ರತ್ನವೇ, ಎಲ್ಲವೂ ಚಂದನೆ. ಆದ್ರೆ ನಮ್ಮ ಯೋಗ್ಯತೆಗೆ ಯಾವ್ದು ಬೇಕೋ ಅದನ್ನ ನಾವು ತಗೊಂಡ್ರೆ ನಮ್ಗೆ ಅದರಿಂದ ಲಾಭ ಇದ್ರೆ ಸರಿ. ಸುಮ್ನೆ ಅಂಥ ಗುಣಗಳನ್ನ ತಗೊಂಡ್ರೆ ಏನು ಉಪಯೋಗ, ಅಂಥ ರತ್ನಗಳನ್ನ ತಗೊಂಡ್ರೆ ಏನು ಉಪಯೋಗ ಇಲ್ಲ. ಅದೇ ತರ ದೇವರ ಗುಣ ರಾಶಿ ಇದೆ. ಒಬ್ಬ ಧ್ಯಾನ ಮಾಡ್ಲಿಕ್ಕೆ ಹೊರಟ, ಯಾವ ಗುಣ ತಗೊಂಡು ದೇವ್ರ ಧ್ಯಾನ ಮಾಡ್ಲಿ? ಇಲ್ಲಿ ರತ್ನ ರಾಶಿ ಬಿದ್ದಾಗ ಒಂದ್ ಕಡೆ ಯಾವ ರತ್ನ ತಗೊಳ್ಬೇಕು ಅಂತ ಅವನಿಗೆ ಗೊತ್ತಾಗಲ್ಲ, ಸುಮ್ನೆ ಏನೇನೋ ಆರಿಸ್ಕೊಂಡ್ಬಿಡ್ತಾನೆ. ಅದೇ ತರಹ ಅಲ್ಲೂ ಕೂಡ ಭಗವಂತನ ಗುಣರಾಶಿಗಳ ಮುಂದೆ ನಿಂತಾಗ ಒಬ್ಬ ಧ್ಯಾನ ಮಾಡೋನು ದೇವ್ರ ಈ ಗುಣ ತಗೊಳ್ಳ ಅಂತ ಯಾವ್ದ್ಯಾವ್ದೋ ಗುಣ ತಗೊಂಡ್ಬಿಡ್ತಾನೆ. ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಅವ್ನಿಗೆ ಅರ್ಥನೂ ಆಗಲ್ಲ, ಏನ್ ಧ್ಯಾನ ಮಾಡೋಕ್ ಗೊತ್ತೂ ಆಗಲ್ಲ, ಏನ್ ಮಾಡ್ಬೇಕು ಅನ್ನೋಕೆ, ಅದಕ್ಕೆ ಉಪಯೋಗಕ್ಕೆ ಬರಲ್ಲ, ಕೊನೆಯವರೆಗೂ ಅದನ್ನ ಬಳಸ್ಕೊಳ್ಳೋದು ಹೇಗೆ ಅಂತಾನೂ ಗೊತ್ತಾಗಲ್ಲ. ಹಾಗೆ ಅಂತ ಇಲ್ಲಿ ವಾದಿರಾಜರು ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಪುಂಜೀಕೃತ ಅಂದ್ರೆ ಒಂದು ಗುಂಪು ಮಾಡಿ ಹಾಕಿದ್ದಾರೆ. ಏನನ್ನ, ನಾನಾ ರತ್ನ ಸಮುದಾಯ, ಅನೇಕ ರತ್ನಗಳನ್ನ ಒಂದು ಕಡೆ ಗುಂಪು ಮಾಡಿ ಹಾಕಿದ್ದಾರೆ. ಹಾಕಿದಾಗ ಸ್ವೇಚ್ಛಯ ರತ್ನಾನಿ ಆನಯತಃ, ತನ್ನ ಇಚ್ಛೆಯಿಂದ ಎಲ್ಲ ರತ್ನಗಳನ್ನ ತಾನು ತಗೊಂಡ್ತಾನೆ. ಆಗ ಏನಾಯ್ತು, ವೈಡೂರ್ಯ ವಿಜಾತೀಯ ಮಣ್ಯಾದೀನಾಮಪಿ ಆನೆ ದರ್ಶನ. ವೈಡೂರ್ಯ ಅಲ್ಲ, ಬೇರೆ ಬೇರೆ ರತ್ನ ಅದನ್ನು ತಗೊಂಡಿರ್ತೀವಿ, ವೈಡೂರ್ಯನೇ ಬಿಟ್ಬಿಟ್ಟಿರ್ತೀವಿ, ಹೀಗೂ ಆಗೋ ಸಂಭವ ಇದೆ. ಆದ್ರಿಂದ ತಗೊಳ್ಳೋದಿದ್ರೆ ಒಟ್ಟಿಗೆ ಎಲ್ಲಾ ತಗೊಳ್ಬೇಕು, ಇಲ್ಲ ಬಿಡೋದಿದ್ರೆ ಎಲ್ಲಾ ಬಿಟ್ಬಿಡಿ, ಯಾಕೆ ನಮಗೂ ಎಲ್ಲನೂ ಬೇಕಲ್ವಾ ಅಂತ. ಹೀಗೆ ಒಂದು ಪೂರ್ವ ಪಕ್ಷ ಬಂತು. ಆಗ ಅದಕ್ಕೆ ಉತ್ತರ ಕೊಡ್ತಾರೆ. ಏನ್ ಉತ್ತರ ಅಂದ್ರೆ, ಮಾನುಷಾದೀನ ಚತ್ವಾರ ಏವ ಗುಣಾಹಿ ಉಪಾಸ್ಯಾಹ. ಇಲ್ಲ, ಮನುಷ್ಯರೇನಿದಾರಲ್ಲ, ಈ ಮನುಷ್ಯೋತ್ತಮರೆಲ್ಲ, ಅವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ 4 ಗುಣ ಉಪಾಸನೆ ಮಾಡ್ಬೇಕು. ಅದು ಯಾವುದು, ಆನಂದಾದಯ ಅಂತ. ಆಗ ವೇದವ್ಯಾಸರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆನಂದಾದಿಗಳು ಅಂತ. ಆನಂದ ಅಂದ್ರೆ ಯಾವುದು, ಸತ್ ಚಿತ್ ಆನಂದ ಆತ್ಮ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಸತ್ ಅಂತ ಮೊದಲು ಹೇಳ್ತಾರಲ್ಲಿ, ಅದು ಇಲ್ಲಿ ಆನಂದ ಅಂತ ವಸ್ತುತಃ ಬ್ರಹ್ಮಸೂತ್ರದಲ್ಲಿ ಆನಂದಾದಯ ಅಂತ ಪ್ರಾರಂಭ ಆಗುತ್ತೆ. ಅದು ಯಾಕೆ ಅಂದ್ರೆ ಈ ಸೂತ್ರ ಹೇಳಿದಷ್ಟು ಆನಂದ ಲಭ್ಯ ಆಗುತ್ತಂತೆ, ಅದೊಂದು ವಿಶೇಷ ಇದೆ ಬ್ರಹ್ಮಸೂತ್ರಕ್ಕೆ. ಅದನ್ನ ಜಯತೀರ್ಥರು ಹೇಳ್ತಾರೆ. ಈ ಮುಂಚೆನೂ ಒಂದ್ಸಲಿ ಬಂತು ಒಂದು ಸಂದರ್ಭದಲ್ಲಿ, ಓಂ ಆನಂದಾದಯ ಪ್ರಧಾನಸ್ಯ ಓಂ ಅನ್ನೋ ಬ್ರಹ್ಮಸೂತ್ರದಲ್ಲಿ ಆನಂದ ಅನ್ನೋ ಶಬ್ದ, ಓಂ ಆನಂದಮಯೋಭ್ಯಾಸಾದ್ವಂ ಅನ್ನೋ ಬ್ರಹ್ಮಸೂತ್ರ ಏನಿದೆಯಲ್ಲ, ಈ ಎಲ್ಲ ಬ್ರಹ್ಮಸೂತ್ರಗಳ ಪಾರಾಯಣ ಎಷ್ಟು ಸಲ ಜಾಸ್ತಿ ಮಾಡ್ತಾನೋ ಒಬ್ಬ ವ್ಯಕ್ತಿ, ಅವನಿಗೆ ಆನಂದ ಅಭಿವೃದ್ಧಿ ಅಂತ, ತುಂಬಾ ಮಂಗಳ ಅಂತ ರಾಯರು ಕೂಡ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಹೇಳ್ತಾರೆ, ಬ್ರಹ್ಮಸೂತ್ರದಲ್ಲಿ ಮಧ್ಯಕ್ಕೆ ಬಂದ, ಅದು 3ನೇ ಅಧ್ಯಾಯದ ಮಧ್ಯಕ್ಕೆ ಬಂದಿದೆ. ಸಾಮಾನ್ಯವಾಗಿ ಈ ಒಂದು ಗ್ರಂಥ ಬರೆಯೋರು ಮೊದಲಿಗೆ ಮಂಗಳಾಚರಣೆ ಮಾಡ್ತಾರೆ, ಮಧ್ಯಕ್ಕೆ ಕೊನೆಗೆ, ಈ ತರ 3 ತರ ಇರುತ್ತೆ. ಇದು 3ನೇ ಅಧ್ಯಾಯದ 3ನೇ ಪಾದ ಮಧ್ಯಕ್ಕೆ ಬಂತಿದ್ದು 3ನೇ ಅಧ್ಯಾಯದಲ್ಲಿ. ಇಲ್ಲೊಂದು ಮಂಗಳ ಮಾಡೋಣ ಅಂತ ಈ ವೇದವ್ಯಾಸರು ಆನಂದಾದಯ ಪ್ರಧಾನಸ್ಯ ಅಂತ. ಯಾಕೆ ಎಲ್ರಿಗೂ ಅಪೇಕ್ಷೆ ಯಾವುದು, ಅಪೇಕ್ಷಿತ ಯಾವುದು, 4 ಇದೆ ಅಲ್ಲ ಈಗ, ಸತ್ ಚಿತ್ ಆನಂದ ಆತ್ಮ 4 ಇದೆ. ಅಲ್ಲಿ ಆತ್ಮ ಅನ್ನೋದನ್ನ ಸ್ವಲ್ಪ ಮರೆಯೋಣ ಈಗ, ಯಾಕಂದ್ರೆ ಅದು ಬೇಕಾಗಿರಲ್ಲ ನಮ್ಗೆ. ಸತ್ ಚಿತ್ ಆನಂದ 3 ಜನ ಬಯಸೋದ್ 3 ಏನು, ಒಂದು
ದೋಷ ಇರಬಾರ್ದು, ಯಾವುದೇ ದೋಷ ಇರಬಾರ್ದು. ಸತ್ವಂ ನಾಮ ನಿರ್ದೋಷತ್ವಂ ಅಂತ ಹೇಳ್ತಾರೆ. ಯಾವುದೇ ದೋಷ ಇರಬಾರ್ದು. ಚಿತ್ತ ಅಂದ್ರೆ ಜ್ಞಾನ. ಮೂರನೇದು ಆನಂದ. ವಸ್ತುತಃ ದೋಷ ಏನೂ ಇರಬಾರ್ದು ಅಂತ ಬಯಸ್ತಾರ ಜನ. ಬಯಸ್ಬೇಕು. ಯಾಕೆ ಬಯಸ್ಬೇಕು? ಜ್ಞಾನ ಬರ್ಲಿಕ್ಕೆ ಅಂತ ಅನ್ಕೊಳ್ಳಿ. ಜ್ಞಾನ ಬರ್ಬೇಕು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ದೋಷ ಇರಬಾರ್ದು, ಕಶ್ಮಲಗಳು ಇರಬಾರ್ದು. ಸರಿ, ಜ್ಞಾನ ಬಯಸೋರು ಇರ್ತಾರೆ. ಅದ್ರ ಮುಖ್ಯ ಏನು ಉದ್ದೇಶ? ಒಬ್ಬ ಜೀವಿ ತಾನು ಈ ದೋಷ ಇರಬಾರ್ದು, ನಾನು ಜ್ಞಾನ ಪಡಿಬೇಕು, ದೇವರ ಅನುಗ್ರಹ ಆಗ್ಬೇಕು, ಎಲ್ಲ ಏನಕ್ಕಿದು? ಕೊನೆಗೆ ಅಂತಿಮ ಏನು? ಅಂತಿಮ ಲಕ್ಷ್ಯ ಆನಂದಕ್ಕೋಸ್ಕರ. ಆನಂದ ಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲ ಪ್ರಯತ್ನ. ಹಾಗಾದ್ರೆ ಜೀವರಿಗೆ ತುಂಬಾ ಮುಖ್ಯವಾದದ್ದು ಯಾವುದು? ಆನಂದ. ಹಾಗಾದ್ರೆ ಆನಂದ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಆನಂದ ಅದೇ ಪ್ರಧಾನಸ್ಯ. ಮೊದಲೇ ಆನಂದ ಅನ್ನೋ ಶಬ್ದವನ್ನ ಹಾಕಿ ಆನಂದ ಧ್ಯಾನ ಮಾಡೋರು, ಈ ಆನಂದ ಧ್ಯಾನ ಮಾಡೋರ್ಗೆ ಆನಂದ ಸಿಗತ್ತೆ. ಅದನ್ನ ಒಂದು ಮಾತನ್ನು ಹೇಳ್ತಾರೆ, ಏನಂದ್ರೆ ಯಂ ಯಥಾ ಉಪಾಸತೆ ತತ್ತಥೈವ ಭವತಿ. ದೇವರನ್ನು ನಾವು ಹೇಗ್ ಚಿಂತಿಸ್ತೇವೋ ಹಾಗೆ ನಮಗೆ ಫಲ ಸಿಗತ್ತೆ ಅಂತ. ದೇವರನ್ನ ಹೇಗ್ ಚಿಂತಿಸೋದು ಅಂದ್ರೆ ಯಾವ ಗುಣದ ಜೊತೆಗೆ ದೇವರನ್ನ ಚಿಂತನೆ ಮಾಡ್ತೀವೋ ಆ ಗುಣ ನಮಗ್ ಸಿಗತ್ತೆ ಅಂತ. ಆ ಗುಣ ಅಂದ್ರೆ ದೇವ್ರ ಗುಣನೇ ಸಿಗತ್ತೆ ಅಂತಲ್ಲ. ಆ ದೇವರು ಆ ಗುಣವನ್ನ ಚಿಂತಿಸಿದ್ರಿಂದ ದೇವರಲ್ಲಿ ಅಂತಹ ಗುಣ ಇದೆ ಅಂತ ನಮ್ಮ ಯೋಗ್ಯತೆಗೆ ತಕ್ಕದಾದ ಅದೇ ಗುಣ ಅಂದ್ರೆ ಆ ಗುಣದ ತರ ಇರೋ ಗುಣವನ್ನ ನಮಗ್ ಕೊಡ್ತಾನೆ ಅಂತ ಅರ್ಥ. ಉದಾಹರಣೆಗೆ, ಈಗ ನಮ್ಗೆ ಆನಂದ ತುಂಬಾ ಬೇಕಾಗಿದೆ. ಅದಕ್ಕೆ ನಾವೇನಂತ ಚಿಂತಿಸೋದು? ದೇವರು ನೋಡು, ಜ್ಞಾನಾನಂದಮಯ, ಆನಂದಮಯನಾದ ದೇವರು. ಅವನು ಎಷ್ಟು ಆನಂದ ಪಡುವಂಥವನು, ನಿತ್ಯ ಸ್ವರೂಪ ಸುಖವನ್ನ ಅನುಭವಿಸ್ತಾ ಇದ್ದಾನೆ ದೇವರು. ಎಲ್ಲರಿಗೂ ಅನುಗ್ರಹ ಮಾಡಿ ತಾನು ಆನಂದವನ್ನ ಅನುಭವಿಸ್ತಾ ಇದ್ದಾನೆ. ಹೀಗೆ ಒಂದೊಂದೇ ಚಿಂತಿಸ್ತಾ ಹೋಗೋದು. ಆದ್ರೆ ಎಷ್ಟೋ ಭಕ್ತರಿಗೆ ಅನುಗ್ರಹ ಮಾಡ್ದ, ಅದರಿಂದ ಎಷ್ಟೋ ಭಕ್ತರಿಗೆ ಆನಂದವನ್ನ ಕೊಟ್ಟ. ಯಾಕೆಂದ್ರೆ ತಾನು ನಿತ್ಯವಾಗಿ ಆನಂದಮಯನಾಗಿದ್ದಾನೆ ಅಂತ ಹೀಗೆಲ್ಲ ಯೋಚನೆ ಮಾಡೋದ್ರಿಂದ ನಮಗೂ ಆನಂದವನ್ನ ದೇವರು ಕರುಣಿಸ್ತಾನೆ ಅಂತ ಅರ್ಥ. ಅದೇ ಆನಂದ ಅಲ್ಲ, ನಮಗೂ ಆನಂದವನ್ನ ಕರುಣಿಸ್ತಾನೆ ಅಂತ ಆಗ್ತದೆ. ಅಥವಾ ವೇದವ್ಯಾಸ ರೂಪದಿಂದ ತುಂಬಾ ಅವನು ಜ್ಞಾನೋಪದೇಶ, ವಿದ್ಯೋಪದೇಶವನ್ನ ಮಾಡಿದ್ದಾನೆ, ಜ್ಞಾನವನ್ನ ವಿದ್ಯೆಗಳ ಮುಖಾಂತರ ನೀಡಿದ್ದಾನೆ ಅಂತ ಯೋಚಿಸಿದಾಗ ನಮಗೆ ಜ್ಞಾನ ಪ್ರಾಪ್ತಿ. ದೇವರಲ್ಲಿ ಯಾವ ಗುಣಗಳನ್ನ ಚಿಂತಿಸ್ತೇವೋ ಆ ಗುಣಗಳ ಪ್ರಾಪ್ತಿ ನಮಗೆ ಆಗತ್ತೆ ಅಂತ ಹೀಗೆ ಶಾಸ್ತ್ರದಲ್ಲಿದೆ. ಅದೇ ತರ ಆನಂದ ಅನ್ನೋದು ಎಲ್ರಿಗೂ ಅಪೇಕ್ಷಿತ ಆದ್ರಿಂದ ಮೋಕ್ಷಕ್ಕೆ ಹೋಗೋದೇ ಮುಖ್ಯ, ಅಲ್ಲಿ ಆನಂದ ಪಡೆಯೋದೇ ಮುಖ್ಯ ಆದ್ರಿಂದ ಅದನ್ನೇ ನಾವು ಉಪಾಸನೆ ಮಾಡೋದು ಉಚಿತ. ಆ ದೃಷ್ಟಿಯಲ್ಲಿ ವೇದವ್ಯಾಸರು ಮೊದಲಿಗೆ ಆನಂದಾದಯ ಅಂತ ಆನಂದ ಶಬ್ದವನ್ನ ಬಳಸಿದ್ದಾರೆ. ಇಲ್ಲಿ ವಾದಿರಾಜರು ಅದಕ್ಕೆ ವಿವರಣೆ ಮಾಡ್ತಾರೆ. ಮುಕ್ತಾವಪಿ ಆನಂದಸ್ಯ ಸ್ವಯೋಗ್ಯ ಜ್ಞಾನಸ್ಯ ಜನನಾದಿ ದೋಷ ರಾಹಿತ್ಯಸ್ಯ ಅವರ ಸರ್ವಸ್ವಾಮಿತ್ವಸ್ಯ ಚ ಸರ್ವೈರಪೇಕ್ಷಿತತ್ವಾತ್ ತತ್ ಗುಣವತ್ತಯ ಏವ ಭಗವಾನುಪಾಸ್ಯ ನತು ಗುಣಾಂತರವತ್ತಯ. ಇವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ವಾದಿರಾಜರ ವಿವರಣೆ ಇನ್ನೂ ಸೊಗಸು. ಅವ್ರು 4 ಬೇಕು ಮನುಷ್ಯರಿಗೆ ಅಂತ ಹೇಳ್ತಾರೆ. 4 ಬೇಕು ಮನುಷ್ಯರಿಗೆ. ಬರೀ ಆನಂದ ಬೇಕು ಅಂತ ಈಗ ನಾನು ಹೇಳಿದ್ನಲ್ಲ, ಆನಂದನೇ ಅಂತಿಮ ದೃಷ್ಟಿ ಎಲ್ರಿಗೂ ಜೀವರಿಗೆ ಅಂತ ಹಾಗೇನಿಲ್ಲ. ಎಲ್ಲಾ ಜೀವರಿಗೆ ಆನಂದನೂ ಬೇಕು, ಜ್ಞಾನನೂ ಬೇಕು, ದೋಷನೂ ಇರಬಾರ್ದು, ಮತ್ತೆ ಸ್ವಾಮಿತ್ವನೂ ಬೇಕು ಅಂತ. ಇದ್ ಹೇಗ್ ಸಾಧ್ಯ ಅಂತ ಅದಕ್ಕೆ ಅವರು ಸುಂದರವಾಗಿ ಒಂದೊಂದೇ ಶಬ್ದ ಹಾಕಿ ವಿವರಣೆ ಮಾಡಿದ್ದಾರೆ. ಅದೇನು ವಾದಿರಾಜರು ಹೇಗ್ ವಿವರಣೆ ಮಾಡ್ತಾರೆ ಅದನ್ನ, ಪ್ರತಿಯೊಬ್ಬನಿಗೂ 4 ಗುಣಗಳು ಯಾಕೆ ಅಪೇಕ್ಷಿತ, 4 ಗುಣಗಳು ಅಪೇಕ್ಷಿತ ಆದ್ರಿಂದಲೇ ದೇವರಲ್ಲೂ ನಾವು ಅಂಥಂತ ಗುಣವನ್ನೇ ಚಿಂತನೆ ಮಾಡಿದಾಗ ನಮಗೂ ಆ ಗುಣಗಳು ಸಿಗತ್ತೆ ಮೋಕ್ಷ ಕಾಲದಲ್ಲಿ. ಆದ್ರಿಂದ ಆ ಗುಣಗಳನ್ನ ಯಾಕೆ ಬಯಸ್ತಾನವನು, ಯಾಕೆ ಈ ರೀತಿ ಧ್ಯಾನ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ಏನ್ ಕಾರಣ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರಗಳು ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ನಮಸ್ಕಾರ ಗುರುಗಳೇ.